ಎಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅಂದ್ರೆ ಲಾಸ್ಟ್ ಇಯರ್ ಶಾಪಿಂಗ್ ಮಾಡಿರೋ ಪ್ಲೇಸ್ ಅಲ್ಲೇನೆ ಸುವಿಕಾ ಅಂತ ಹೇಳಿ, ಇದು ಅರ್ಕೆರೆ ರೋಡ್ ಅಲ್ಲಿ ಬರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಇಷ್ಟವಾಗುವಂತ ಬ್ಲಾಗ್ ತಗೊಂಡ್ ಬಂದಿದ್ದೀನಿ. ಆಲ್ರೆಡಿ ನನ್ನ ಥಂಬ್ನೇಲ್ ಅಲ್ಲಿ ನೀವು ನೋಡಿರ್ತೀರ, ಗೌರಿ ಗಣೇಶ ಹಬ್ಬಕ್ಕೆ ಶಾಪಿಂಗ್. ಬಟ್ ಈ ಶಾಪಿಂಗ್ ಬಂದು ನನಗಲ್ಲ, ನಮ್ಮ ಅತ್ತೆಗೂ ಮತ್ತೆ ನಮ್ಮಮ್ಮನ್ಗೂ ಶಾಪಿಂಗ್ ಮಾಡ್ಕೊಂಡ್ ಬಂದಿರೋದು. ಮೇನ್ ಆಗಿ ನಾನು ಲಾಸ್ಟ್ ಇಯರ್ ನನ್ನ ವ್ಲಾಗ್ ನೋಡಿರೋರ್ಗೆ ಗೊತ್ತಿರತ್ತೆ, ಸೇಮ್ ಗೌರಿ ಗಣೇಶ ಹಬ್ಬಕ್ಕೆ ಇದೇ ತರ ಶಾಪಿಂಗ್ ಮಾಡಿದ್ದೆ ಅವರಿಗೆ. ಈ ಸಲನು ಶಾಪಿಂಗ್ ಮಾಡಿದೀನಿ. ಈ ಸಲ ಬಂದು ಎಲ್ಲಿ ಶಾಪಿಂಗ್ ಮಾಡಿದೀನಿ ಅಂದ್ರೆ ಲಾಸ್ಟ್ ಇಯರ್ ಶಾಪಿಂಗ್ ಮಾಡಿರೋ ಪ್ಲೇಸ್ ಅಲ್ಲೇನೆ, ಸುವಿಕಾ ಅಂತ ಹೇಳಿ, ಇದು ಅರ್ಕೆರೆ ರೋಡ್ ಅಲ್ಲಿ ಬರುತ್ತೆ. ನನ್ನ ಶಾಪಿಂಗ್ ಹೇಗಿತ್ತು ಏನು ಅನ್ನೋದನ್ನ ಒಂದು ಚಿಕ್ಕದಾಗಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಈ ಶಾಪ್ ಬಂದು ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಇಲ್ಲಿ ಪರ್ಚೇಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಬಿಕಾಸ್ ಆಫ್ ದಟ್ ಕ್ವಾಲಿಟಿ. ನಾವು ಏನು ಪ್ರೈಸ್ ಕೊಡ್ತೀವಿ ಅದರ ತಕ್ಕಂತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಲಾಸ್ಟ್ 2 ಇಯರ್ಸಿಂದ ಇವ್ರದ್ದು ಏನು ಈ ಸುವಿಕಾ ಸ್ಟುಡಿಯೋ ಇದೆ, ಇಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡ್ತೀನಿ ಸ್ಯಾರಿ. ಫಸ್ಟು ನಾನು ಈ ಸಲ ಚೂಸ್ ಮಾಡ್ಕೊಂಡಿದ್ದೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ನೋಡೋಣ ಅಂತ ಹೇಳಿ. ಸೊ ನನ್ನಮ್ಮಂಗೂ ಮತ್ತು ನಮ್ಮ ಅತ್ತೆಗೂ ಇಬ್ಬರಿಗೂ ಒಂದೇ ಥರ ತೊಗೊಳ್ಳೋಣ, ಕಲರ್ ಚೇಂಜಸ್ಸಲ್ಲಿ ಅಂತಲೇ ಅಂದ್ಕೊಂಡು ಹೋಗಿದ್ದಿದ್ದು. ಎಷ್ಟು ಚೆನ್ನಾಗಿರೋದು ಸಿಗುತ್ತೋ ಅಷ್ಟು ಚೆನ್ನಾಗಿರೋದು ಪಿಕ್ ಮಾಡಬೇಕು ಅಂತ ಫುಲ್ಲು ಪ್ರಿಪೇರ್ ಆಗಿ ಹೋಗಿದ್ದೆ. ಸೊ ಹಾಗಾಗಿ ನಾನು ಮೈಸೂರು ಕ್ರೇಪ್ ಸ್ಯಾರಿಯಲ್ಲೂ ಸ್ವಲ್ಪ ಡಿಫ್ರೆಂಟ್ ಪ್ಯಾಟ್ರನ್ ಚೆನ್ನಾಗಿರೋದು ನೋಡೋಣ, ಆಫ್ ಆ್ಯಂಡ್ ಆಫಲ್ಲಿ ನೋಡೋಣ ಅಂದ್ಕೊಂಡು ತುಂಬ ವೆರೈಟೀಸ್ ಕಲೆಕ್ಷನ್ಸ್ ಇತ್ತಲ್ಲಿ. ಹೇಳ್ಬೇಕಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಿತ್ತು ನನಗೆ ತೊಗೊಳ್ಳುವಾಗ. ಅಷ್ಟು ಜೊತೆಗೆ ನಾನು ವೆಯ್ಟ್ ಕೂಡ ಚೆಕ್ ಮಾಡ್ತಿದ್ದೆ, ಹೆವಿ ಅನಿಸ್ಬಾರ್ದು ಅಂತ ಹೇಳಿ. ಅದ್ರ ಜೊತೆಗೆ ಪೈತಾನಿ ಸೀರೆಗಳೂ ಅಷ್ಟೇ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ತುಂಬ ನೋಡಿದ್ದೆ, ಚೆನ್ನಾಗಿತ್ತು. ಸೊ ಅತ್ತಿಗೆ ಒಂದು ತೊಗೊಳೋದಕ್ಕೆ ಹೇಳಿದರು. ಸೊ ಹಾಗಾಗಿ ಪೈತಾನಿ ಕೂಡ ನೋಡ್ತಾ ಇದ್ದೆ ಸ್ಯಾರಿ ಬಿಟ್ವೀನ್. ಸೊ ಅದಾದಮೇಲೆ ಮತ್ತೆ ನನಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಎಲ್ಲ ಒಂದು ಸೈಡಿಗೆ ಇಟ್ಬಿಟ್ಟು ಬರೀ ಪೈತಾನಿ ಬೇರೆ ಬೇರೆ ಥರ ಸ್ಯಾರೀಸ್ ನೋಡ್ತಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಅಂತ ಅಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು, ಎಲ್ಲ ಪ್ರೈಸಲ್ಲೂ ಕೂಡ ಇತ್ತು. ನಾನು ಆಗಲೇ ಹೇಳಿದೆ, ನಾವು ಯಾವ ಥರ ಪ್ರೈಸ್ ಕೊಡ್ತೀವೋ ಅಷ್ಟು ಒಳ್ಳೆ ಸ್ಯಾರಿ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಕ್ವಾಲಿಟಿ ಬಗ್ಗೆ ಹೇಳಂಗೆ ಇಲ್ಲ. ನಾನು ರಿಪೀಟ್ ಹೋಗಿ ಇಲ್ಲಿ ತೊಗೋತಿದ್ದೀನಿ ಅಂದರೆ ನಂಗೆ ಅಲ್ಲಿ ಕ್ವಾಲಿಟಿ ಇಷ್ಟ ಆಗಿದೆ, ಮತ್ತು ಅಲ್ಲಿರೋ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ, ಮತ್ತು ಡಿಫ್ರೆಂಟ್ ಪ್ಯಾಟ್ರನ್ಸ್ ಇರುತ್ತೆ ಕಂಪೇರ್ ಟು ಅದರ್ ಶಾಪ್ಸ್. ಸೊ ಹಾಗಾಗಿ ನನಗೆ ಈಸಿ ಇಲ್ಲಿ ಹೋಗಿ ಪಿಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಹೋದೆ. ನಾರ್ಮಲ್ ಸ್ಯಾರೀಸ್ಗಳಲ್ಲೂ ತುಂಬಾ ವೆರೈಟೀಸ್ ಇತ್ತು, ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು. ಅದನ್ನು ಕೂಡ ಜಸ್ಟ್ ಹಾಗೆ ನೋಡ್ತಾ ಇದ್ದೆ, ಚೆನ್ನಾಗಿದೆ ಅಲ್ಲ, ಯಾರಿಗಾದರೂ ಕೊಡಬೇಕು ಗಿಫ್ಟ್ ಮಾಡಬೇಕು ಅಂದರೆ ಯಾವ ಥರದ್ದು ಸ್ಯಾರೀಸ್ ಇದೆ ಅಂತಲೂ ಕೂಡ ನೋಡ್ಕೋತಾ ಇದ್ದೆ. ನನಗೆ ಒಂದಷ್ಟು ಆಗಲೇ ಹೋಗುವಾಗಲೇ ಅಂದ್ಕೊಂಡಿದ್ದಲ್ಲ, ನಾನು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲೇ ನೋಡಬೇಕು ಅಂತ. ಸೊ ಅದರಲ್ಲೂ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿತ್ತು ಕಲರ್ಸ್. ಯಾಕೆ ಅಂದರೆ ನಮ್ಮ ಹತ್ರ KSIC ಮೈಸೂರು ಸಿಲ್ಕ್ ಸ್ಯಾರಿ ಇದ್ದಿದ್ದರಿಂದ ಆ ಪ್ಯಾಟ್ರನಲ್ಲಿ ಬಿಟ್ಟು ಬೇರೆ ಥರ ಪ್ಯಾಟ್ರನಲ್ಲೇ ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೋಬೇಕಂತ ಹೇಳಿ ನೋಡ್ತಿದ್ದಿದ್ದು. ಈವನ್ ಕಲರು ಕೂಡ ರಿಪೀಟ್ ಆಗಬಾರ್ದಿತ್ತು. ಸೊ ಹಾಗಾಗಿ ತುಂಬಾ ಅನಲೈಸ್ ಮಾಡಿ ತೊಗೊಂಡೆ 2 ಸೀರೆ, ಅಮ್ಮಂಗೊಂದು ಮತ್ತು ಅತ್ತೆಗೊಂದು. ಮತ್ತು ಈಗ ನಾನೊಂದು ಸ್ಯಾರಿ ವೇರ್ ಮಾಡಿದ್ದೀನಿ, ಇದು ತುಂಬಾ ಚೆನ್ನಾಗಿತ್ತು. ಏನು ನರಿಗೆ ಬರುತ್ತೆ ಅದು ಪಲ್ಲು ಒಳಗಡೆ ಎಲ್ಲ ಡಿಫ್ರೆಂಟಾಗಿ ಸ್ಟ್ರೈಪ್ಸ್ ಆಗಿ ಬಂದಿತ್ತು, ಸೆರಗತ್ರ ಬಂದು ಬೇರೆ ಥರನೇ ಡಿಸೈನ್ ಇತ್ತು. ಲೈಕ್ ಆಲ್ಮೋಸ್ಟ್ ಈ ಲಂಗ ದಾವಣಿ ಸ್ಯಾರಿ ಅಂತ ಹೇಳ್ತಾರಲ್ಲ ಆ ಟೈಪ್ ಇತ್ತು. ಇದು ನ್ಯೂ ಕಲೆಕ್ಷನ್ ಆಗಿ ಬಂದಿತ್ತೆ ಅಂತ ಹೇಳಿ ತೋರಿಸಿದ್ರು. ಇದ್ದಿದ್ರಲ್ಲಿ ಈ ಕಲರ್ ಕಾಂಬಿನೇಷನಲ್ಲಿ ತುಂಬಾ ಬ್ರೈಟಾಗಿ ರಾಯಲ್ ಆಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು. ತುಂಬಾ ನನಗೆ ಮಿರರಲ್ಲಿ ಅಲ್ಲಿ ನೋಡ್ಕೊತಿದ್ದಾಗ ಅನ್ನಿಸ್ತಿತ್ತು ಚೆನ್ನಾಗಿದೆ ತೊಗೋಬೇಕು ಅಂತ ಹೇಳಿ. ಬಟ್ ನಾನು ತೊಗೊಂಡಿದ್ದೀನ ಇಲ್ವಾ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ಈ ವ್ಲಾಗಲ್ಲಿ. ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸ್ಯಾರಿ. ಇದು
ಕಲರ್ ಅಂತೂ ರಿಯಲ್ ಆಗಿ ತುಂಬ ಚೆನ್ನಾಗಿತ್ತು. ಈವನ್ ನನ್ನ ಹತ್ರ ಆ ಕಲರು ಇರಲಿಲ್ಲ. ಫೈನಲಿ ಒಂದಷ್ಟು ಸ್ಯಾರೀಸ್ಗಳು ನಾನು ನೋಡ್ತಿದ್ದೆ. ನೆಕ್ಸ್ಟ್ ಅಟ್ಲೀಸ್ಟ್ ದೀಪಾವಳಿಗೆ ತೊಗೊಳ್ಳೋಣ, ಕೆಲವೊಂದು ಇಷ್ಟ ಆದರೆ ನೋಡ್ಕೊಂಡು ಹೋಗಿರೋಣ ಅಂತಲೇ ನಂದು ಸೆಲೆಕ್ಷನ್ ಆದರೂ ಒಂದಷ್ಟು ಸ್ಯಾರೀಸ್ಗಳನ್ನ ನೋಡ್ತಾ ಇದ್ದೆ. ಶಾಪಿಂಗ್ ಮಾಡುವಾಗ ಎಷ್ಟೆಲ್ಲ ಕಲೆಕ್ಷನ್ ಇತ್ತು ಅಂದ್ರೆ ನನಗಂತೂ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗ್ತಿತ್ತು. ಆಲ್ರೆಡಿ ನಿಮ್ ನೋಡಿದ್ದೀರಾ, ಗೊತ್ತಿರುತ್ತೆ. ಸೊ ಏನ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಈಗ ತೋರಿಸ್ತೀನಿ. ಸೊ ಒಟ್ಟು ಈಗ ನನ್ನ ಹತ್ರ 3 ಸ್ಯಾರಿ ಇದೆ. ಫಸ್ಟ್ ಸ್ಯಾರಿ ಬಂದು ನಮ್ಮ ಅತ್ತೆದೇ ಇದೆ. ನಾನು ನಮ್ಮ ಅತ್ತೆ ನಮ್ಮ ಅಂತಾನೆ ಕರಿತೀನಿ. ಸೊ ಅಮ್ಮನ ಹತ್ರ ಈ ಕಲರ್ ಇರ್ಲಿಲ್ಲ, ಸೊ ಹಾಗಾಗಿ ನಾನು ಈ ಕಲರ್ ನ ಪಿಕ್ ಮಾಡಿದೆ. ಸೊ ಪರ್ಪಲ್ ಕಲರ್ ಲಾಸ್ಟ್ ವರಮಹಾಲಕ್ಷ್ಮಿಯಲ್ಲಿ ನನ್ನಮ್ಮ ಅವ್ರು ತಗೊಂಡಿದ್ರು ಪರ್ಪಲ್ ಕಲರ್. ಸೊ ನಂಗೆ ಅದಿಷ್ಟ ಆಗಿತ್ತು. ಸೊ ನಾನ್ ಅನ್ಕೊಂಡೆ ನಮ್ಮ ಅತ್ತೆಗೂ ಅದೇ ಕಲರ್ ತಗೊಳ್ಳೋಣ ಅಂತ ಹೇಳಿ ಪರ್ಪಲ್ ತಗೊಂಡೆ. ತುಂಬಾನೇ ಚೆನ್ನಾಗಿದೆ. ಇದು ಆಫ್ ಅಂಡ್ ಆಫ್ ಅಂತಾರಲ್ಲ ಆ ಟೈಪ್ ಸ್ಯಾರಿ. ತುಂಬಾನೇ ರನ್ನಿಂಗ್ ಇದೆ. ಲಾಸ್ಟ್ 1.5 year ಇಂದ ಈ ಟೈಪ್ ಆಫ್ ಅಂಡ್ ಆಫ್ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ರನ್ನಿಂಗ್ ಇದೆ ಅಂತಾನೆ ಹೇಳ್ಬೋದು ಸ್ಯಾರಿ. ಸೊ ನಾನ್ ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ತಗೋಬೇಕಂತ ಹೇಳಿ ತಗೊಂಡೆ. ಇದು ಸೆಲ್ಫ್ ಬಂದಿರೋದು, ಇಲ್ಲಿ ಪೂರ್ತಿ ಬುಟ್ಟ ಇದೆ. ಸೊ ಡೀಟೈಲ್ ಆಗಿ ಹತ್ರದಿಂದ ನಾನೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಈಗ ನೀವೇನು ನೋಡ್ತಿದ್ದೀರಾ ಆ್ಯಕ್ಚುಲಿ ಇದೇ ಕಲರ್ ಇರೋದು. ಮನೆಯಲ್ಲಿ ಸ್ವಲ್ಪ ನಂದು ಲೈಟ್ ಬೆಳಕು ಅಷ್ಟು ಬ್ರೈಟ್ ಇಲ್ಲದೆ ಇರೋದಕ್ಕೆ ನಿಮಗೆ ಕಲರ್ ವೇರಿಯೇಷನ್ ಅನಿಸ್ತಿರ್ಬೋದು. ಏನೀಗ ನೋಡ್ತಿದ್ದೀರಾ ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್. ಸೊ ಇದೇ ಕಲರ್ ಇರೋದು. ಈಗ ಫಸ್ಟು ಅದು ಫುಲ್ ಬುಟ್ಟ ಬುಟ್ಟ ಇರೋದು ಬಂದು ಬ್ಲೌಸ್ ಪೀಸು. ಇದು ಬಂದು ಆಫ್ ಆ್ಯಂಡ್ ಆಫ್ ಅಂತ ಹೇಳ್ದೆ ಅಲ್ಲ, ಫುಲ್ಲು ಆಫ್ ಆ್ಯಂಡ್ ಆಫ್ ಸ್ಯಾರಿ ಇತ್ತು. ನಾನು ಅಲ್ಲಿ ಅವ್ರ ಹತ್ರ ಒಂದ್ಸಲ ಸ್ಯಾರಿ ರೀಚೆಕ್ ಮಾಡಿಸುವಾಗ ಹಾಗೆ ವಿಡಿಯೋ ತೊಗೊಂಡೆ. ನಿಮಗೂ ಡೀಟೈಲಾಗಿ ನನಗೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ನಂಗಂತೂ ಆ ಲೈಟ್ ಬೆಳಕಿಗಂತೂ ಇನ್ನೂ ಬ್ರೈಟಾಗಿ ಇದ್ದ ಕಾಣಿಸ್ತಿತ್ತು. ಇವನ್ ಮನೆಯಲ್ಲೂ ಇದೇ ಬ್ರೈಟ್ ಕಾಣಿಸ್ತಿದೆ, ಬಟ್ ರಿಯಲ್ ಆಗಿ ಕ್ಯಾಮ್ರಾದಲ್ಲಿ ನಮ್ಮ ಮನೆ ಲೈಟಿಗೆ ಅಷ್ಟು ಗೊತ್ತಾಗ್ತಲ್ಲ. ಇದು ಬಂದು ಸೆರಗು ಫುಲ್ಲು ರಿಚ್ ಆಗಿದೆ. ಸೆರಗು ಕೂಡ ನನಗೆ ಸೆರಗು ಮತ್ತು ಬ್ಲೌಸ್ ಪೀಸ್ ತುಂಬಾ ಇಷ್ಟ ಆಯಿತು. ಇದು ಸೆಲ್ಫ್ ಇದೆ, ಸೇಮ್ ಕಲರ್ ಇದೆ. ಸೊ ಈ ಕಲರು ನಮ್ಮ ಅತ್ತೆ ಹತ್ರ ಇರಲಿಲ್ಲ. ಸೊ ಅವರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಫೇರ್ ಇರೋದ್ರಿಂದ ಅವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡೆ. ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿಯಲ್ಲೂ ಇರಲಿಲ್ಲ ಅವ್ರ ಹತ್ರ. ಬೇರೆ ಈ ಥರದ್ದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಇದೆ, ಬಟ್ ಈ ಟೈಪಲ್ಲಿ ಇರಲಿಲ್ಲ. ಸೊ ಅದಕ್ಕೆ ತಗೊಂಡೆ ಈ ಕಲರ್ನ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ಸೀರೆ. ನೆಕ್ಸ್ಟ್ ಬಂದು ನನ್ನಮ್ಮಂದು. ಸೊ ಇದು ಅಷ್ಟೇ ಸೇಮ್ ಡಿಸೈನ್, ಸೇಮ್ ಪ್ಯಾಟ್ರನ್ ತಗೊಂಡಿರೋದು. ಕಲರ್ ಮಾತ್ರ ಬೇರೆ ತಗೊಂಡೆ. ಪರ್ಪಲ್ ಆಲ್ರೆಡಿ ಇದೆ ಅಂತ ಹೇಳ್ದೆ ಅಲ್ಲ, ಸೊ ಇದು ನಮ್ಮಮ್ಮಂಗ್ ತಗೊಂಡಿದ್ದು. ಇದು ಬಂದು ರೆಡ್ಡು ಅಲ್ಲ ಆರೆಂಜು ಅಲ್ಲ, ಎರಡು ಮಿಕ್ಸ್ ಇರುವಂತಹ ಕಲರು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಈ ಕಲರ್ ಬಂದು ನನ್ನಮ್ಮನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಇದನ್ನ ಪಿಕ್ ಮಾಡಿದೆ. ಇದನ್ನು ಕೂಡ ಡೀಟೈಲ್ ಆಗಿ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಈ ಸೀರೆ ಕೂಡ ಲೈಟ್, ಇವಾಗ ಈ ಲೈಟಲ್ಲಿ ಏನು ಕಾಣಿಸ್ತಿದೆ ಶಾಪಲ್ಲಿ ಇದೇ ಕಲರ್ ಇರೋದು. ನಾನು ಆಗಲೇ ಹೇಳಿದೆ ಅಲ್ಲ, ಆರೆಂಜ್ ಮತ್ತು ರೆಡ್ ಎರಡರದ್ದು ಮಿಕ್ಸ್ಚರ್ ಇದೆ. ಈ ಕಡೆ ರೆಡ್ ಅನ್ನೋಕ್ಕೂ ಆಗಲ್ಲ, ಈ ಕಡೆ ಆರೆಂಜು ಅನ್ನೋಕ್ಕಾಗಲ್ಲ. ಸೊ ಆ ಟೈಪ್ ಇದೆ. ಇದು ಕೂಡ ಸೆರಗು ಬಂದು ತುಂಬಾ ರಿಚ್ ಆಗಿದೆ. ಡೀಟೇಲಾಗಿ ಅಲ್ಲಿ ಓಪನ್ ಮಾಡ್ತಾ ನಾನು ಅಲ್ಲೇ ವಿಡಿಯೋ ಮಾಡಿಕೊಂಡೆ ಅಂತ ಹೇಳ್ದೆ ಅಲ್ಲ, ಸೊ ಹಾಗಾಗಿ ಇದರಲ್ಲೇ ತೋರಿಸ್ತಿದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಆಫ್ ಆ್ಯಂಡ್ ಆಫ್. ಸೊ ಬಾಟಮಲ್ಲಿ ಫುಲ್ಲು ಜರಿ ಜರಿ ಬಂದಿದೆ. ಇದರಲ್ಲಿ ಏನೊಂದು ಡಿಫ್ರೆನ್ಸ್ ಅಂದರೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬಂದಿದೆ. ಇದು ಗ್ರೀನ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ 4 ಕಲರ್ಸ್ ಇತ್ತಲ್ಲಿ, ಬ್ಲೂ ಮತ್ತು ಇದು ಆರೆಂಜ್ ರೆಡ್ ಮಿಕ್ಸ್ ಕಲರ್ ಮತ್ತು ಇನ್ನೊಂದು ಪರ್ಪಲ್ ಕಲರ್ ಅಂತ ಹೇಳ್ದೆ ಅಲ್ಲ, ಅತ್ತೆಗೆ ತೊಗೊಂಡಿದ್ದು. ಸೊ ಇದ್ದಿದ್ದು ಇನ್ನೂ ಒಂದು ಕಲರ್ ಇತ್ತು. 4 ಕೂಡ ಅಲ್ಲೇ ಸೇಲ್ ಆಯಿತು. ನಾನು ಇಲ್ಲಿ 2 ತೊಗೊಂಡೆ ಅಲ್ಲ, ಅವರು ಇನ್ನೊಬ್ರು ಶಾಪ್ ಮಾಡೋಕ್ಕೆ ಬಂದಿದ್ದು, ಅವರಿಗೂ ತುಂಬ ಇಷ್ಟ ಆಗಿ ಅವರು ಬ್ಲೂ ಮತ್ತು ಇನ್ನೊಂದು ಕಲರ್ ಇತ್ತು, ಅದನ್ನು ಅವರು ತಗೊಂಡ್ರು. ಸೊ ಅವ್ರ ಹತ್ರ ಇದ್ದಿದ್ದು 4 ಪೀಸ್ ಅಲ್ಲೇ ಸೇಲ್ ಆಯಿತು ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ಅವ್ರು ಏನಂದರೆ ನಾನು ಹಿಂಗೆ ಓಪನ್ ಮಾಡಿಸಿ ನೋಡ್ತಿದ್ದಾಗ ಸೆಲೆಕ್ಟ್ ಮಾಡಿಕೊಂಡ್ರು, ಹಾಗೆ ಹಿಟ್ಟಾಗ ಅವ್ರಿಗೆ ಅಷ್ಟು ಗೊತ್ತಾಗಿರಲಿಲ್ಲ. ಸೊ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ರಿಚ್ಚಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇದಕ್ಕೂ ಸೆಲ್ಫ್ ಬ್ಲೌಸ್ ಬಂದಿದ್ದಿದ್ರು ಚೆನ್ನಾಗಿರ್ತಿತ್ತು, ಬಟ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ, ಅದು ಕೂಡ ಮ್ಯಾಚ್ ಆಗುತ್ತೆ. ಇದು ಕೂಡ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನೇ. ಇದೂ ಅಷ್ಟೇ ನಾನು ಸ್ವಲ್ಪ ಡಿಫ್ರೆಂಟ್ ಪ್ಯಾಟ್ರನಲ್ಲೇ ತೊಗೋಬೇಕು ಅಂತ ಹೇಳಿದ್ದೆ ಅಲ್ಲ, ಅದೇ ಥರ ತೊಗೊಳ್ಳೋಣ. ಸೊ ಅಮ್ಮನ ಹತ್ರನೂ ಆಫ್ ಆ್ಯಂಡ್ ಆಫ್ ಇಲ್ಲ ಅಂತ ಹೇಳಿ ಪಿಕ್ ಮಾಡ್ಕೊಂಡಿರುವಂತಹ ಬ್ಯೂಟಿಫುಲ್ ಸ್ಯಾರಿ.
ಈಗ ನೋಡಿ ನಾನು ಎರಡೂ ಜೊತೆಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಅಲ್ಲ ಎರಡೂ ಕೂಡ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಸೆಲೆಕ್ಷನ್ನು. ಸೊ ಈ ಟೈಪಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ನಾನು ನೋಡಿಲ್ಲ, ಸೊ ಅದಕ್ಕೆ ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ನನ್ನ ಅತ್ತಿಗೆ ತುಂಬಾ ಕೇಳ್ತಾ ಇದ್ರು, ಹೋಗಿದ್ದ ಸುವಿಕಾಗೆ ಅಂತ ಹೇಳಿ. ಯಾಕೆಂದ್ರೆ ಅವ್ರಿಗೆ ಇದು ಇಷ್ಟ ಆಗಿತ್ತು. ಅವ್ರದ್ದು ಆನ್ಲೈನ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ಅದ್ರಲ್ಲಿ ಅವ್ರು ನೋಡಿ ಇದು ಪೈತಾನಿ ಸ್ಯಾರಿ ತುಂಬಾನೇ ಇಷ್ಟ ಆಗಿತ್ತು. ಅವರು ಹೋದಾಗ ಯಾಕಂದ್ರೆ ಅವ್ರು ಇರೋದು ನಾಗರಬಾವಿ, ಸೊ ಅವ್ರಿಗೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಆನ್ಲೈನ್ ಶಾಪ್ ಮಾಡೋದು ಇಷ್ಟ ಇರ್ಲಿಲ್ಲ. ಸೊ ನಾನು ನಂಗೆ ಹತ್ರ ಇತ್ತಲ್ಲ, ಸೊ ಹೋಗಿದ್ ಬಾ ಅಂತ ಹೇಳಿದ್ರು. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಪೈತಾನಿ ಸ್ಯಾರಿ. ಎಲ್ಲಿ ಡಾರ್ಕ್ ಕಲರ್ಸ್ ಎಲ್ಲಾ ಚೆನ್ನಾಗಿರುತ್ತೆ, ಯಾವ ಕಲರ್ ತಗೊಂಡ್ರು ಸೂಪರ್ ಆಗಿರುತ್ತೆ. ಸೊ ಇದು ಬಂದು ಬಾರ್ಡರ್ ಆಗಿರುತ್ತೆ ಪೈತಾನಿ ಸ್ಯಾರಿದು. ತುಂಬಾನೇ ಚೆನ್ನಾಗಿದೆ. ಮೇಲೆ ಕೆಳಗೆ ಎರಡು ಬಾರ್ಡರ್ ಇದೇ ತರ ಬರುತ್ತೆ, ಸೆರಗಿದಾಗಿರುತ್ತೆ. ಡೀಟೈಲ್ ಆಗಿ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಈ ಪೈತಾನಿ ಸೀರೆಯಲ್ಲಿ ಒಂದು ನನಗೆ ಏನು ಇಷ್ಟ ಆಗೋದು ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ರೈಟ್ ಕಲರ್ಸ್ ಇರುತ್ತೆ. ಯಾವುದೇ ಬ್ರೈಟ್ ಕಲರ್ ಈ ಪ್ಯಾಟ್ರೋನಲ್ಲಿ ಪೈತಾನಿ ಪ್ಯಾಟ್ರೋನಲ್ಲಿ ತೊಗೊಂಡ್ರಂತೂ ಸೂಪರಾಗಿ ಕಾಣಿಸುತ್ತೆ. ಯಾರು ಹಾಕ್ಕೊಂಡ್ರು ಸೂಪರಾಗಿ ಕಾಣಿಸುತ್ತೆ. ಎಕ್ಸ್ಪೆಷಲಿ ಫೇರ್ ಆಗಿರೋರು ಹಾಕ್ಕೊಂಡ್ರಂತೂ ಸಖತ್ತಾಗೆ ಕಾಣಿಸುತ್ತೆ. ಈವನ್ ಯಾರು ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನನಗೂ ತುಂಬ ಇಷ್ಟ ಇತ್ತು ತೊಗೋಬೇಕು ಅಂತ. ಬಟ್ ನನಗೇನಂದರೆ ಹೇಳಿದ್ನಲ್ಲ, ಫ್ಯಾಮಿಲಿಯಲ್ಲೇ 3-4 ಜನ ತೊಗೊಂಡ್ಬಿಟ್ಟಿರೋದ್ರಿಂದ ಅಷ್ಟು ನಾನು ಬೇಡ ಅಂತ ಅಂದ್ಕೊಂಡು ತಗೊಳ್ಳಿಲ್ಲ ಅಷ್ಟೇ. ಅತ್ತಿಗೆಗೆ ತುಂಬ ಇಷ್ಟ ಆಗಿತ್ತು. ಅವ್ರು ಲಾಸ್ಟ್ ಟೈಮಿಂದ ಕೇಳ್ತಾ ಇದ್ರು, ನೀನು ಸುವಿಕಿಗೆ ಹೋದಾಗ ಮರಿದೆ ನೀನು ಕಾಲ್ ಮಾಡಿ ನನಗೆ, ನಾನು ತಗೋತೀನಿ ಒಂದು ಸೀರೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ ತಕ್ಷಣ ನಾನು ಅದಕ್ಕೆ ಕಾಲ್ ಮಾಡಿ ಅವ್ರು ಇಷ್ಟಪಟ್ಟಿದ್ದಂತಹ ಪೈತಾನಿ ಸ್ಯಾರಿ ಕಲರ್ಸ್ ಏನಿತ್ತು ಎಲ್ಲ ತೋರಿಸ್ದೆ. ಸೊ ಅವರು ಈ ಕಲರ್ ಸೆಲೆಕ್ಟ್ ಮಾಡಿಕೊಂಡ್ರು. ನನ್ನ ಹತ್ರ ಈ ಕಲರ್ ಇಲ್ಲ, ತೊಗೊಂಡು ಬಾ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡೋಣ ಫ್ಯೂಚರಲ್ಲಿ ಯಾವಾಗಲಾದರೂ ಅದಕ್ಕೆ ಹತ್ರ ಈಸ್ಕೊಂಡು ಹಾಕೋತೀನಿ ನಾನು ಕೂಡ ಈ ಸ್ಯಾರಿನ ಒಂದ್ಸಲ. ತುಂಬಾ ಗಾರ್ಜಿಯಸ್ ಆಗಿ ಕಾಣಿಸುತ್ತೆ. ಓವರ್ ಆಲ್ ಈ ಸ್ಯಾರಿ ಬ್ಯೂಟಿಫುಲ್ ಸ್ಯಾರಿ ಅಂತೂ ನೋಡ್ಕೊಂಡ್ ಬಂದ್ರಿ. ಬ್ಲೌಸ್ ಕೂಡ ಏನ್ ಈ ಸೆರಗಿದೆ ಇದೇ ತರಾನೇ ಬಂದಿದೆ. ತುಂಬಾನೇ ಚೆನ್ನಾಗಿದೆ, ನಂಗೂ ಇಷ್ಟ ಆಯ್ತು. ಬಟ್ ಎಲ್ಲಾರು ಸೇಮ್ ತಗೊಳ್ಳೋದ್ ಬೇಡ ಅಂತ ಹೇಳಿ ತಗೊಳ್ಳಿಲ್ಲ. ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಇವನ್ ಲೈಟ್ ವೆಯ್ಟ್ ಕೂಡ ಇದೆ. 3 ಸೀರೆ ಕೂಡ ತುಂಬಾನೇ ಲೈಟ್ ವೆಯ್ಟ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರೆಲ್ಲ ವೆಯ್ಟ್ ಇದ್ರೆ ಉಡಲ್ಲ. ಸೊ ಹಾಗಾಗಿ ಇದು ಮೈಸೂರ್ ಕ್ರೇಪ್ ಸ್ಯಾರಿ ಅಂತ ಹೇಳ್ತಾರಲ್ಲ, ಇದು ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ತಗೊಂಡೆ. ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ನೋಡಿರ್ತೀರಾ, ಅಲ್ಲಿ ನನ್ನ KSIC ಮೈಸೂರ್ ಸಿಲ್ಕ್ ಸ್ಯಾರಿ ತೋರಿಸಿದ್ದೆ. ಅದ್ರ ಜೊತೆಗೆ ತುಂಬಾ ಜನ ಕಮೆಂಟ್ ಹಾಕಿದ್ರು, ಕ್ರೇಪ್ ಸಿಲ್ಕ್ ಸ್ಯಾರಿನೂ ಕೂಡ ನಿಮ್ಮ ಹತ್ರ ಇದ್ರೆ ತೋರಿಸಿ ಅಂತ. ಸೊ ನಂಗೆ ಆ ತರ ಕಲೆಕ್ಷನ್ ಬ್ಲಾಗ್ ಇನ್ನ ಮಾಡೋದಕ್ಕೆ ಟೈಮೇ ಆಗಿಲ್ಲ. ಸೊ ಹಾಗಾಗಿ ಒಂದಿನ ಖಂಡಿತವಾಗ್ಲೂ ಮಾಡ್ತೀನಿ. KSIC ಮೈಸೂರ್ ಸಿಲ್ಕ್ ಸ್ಯಾರಿದೆ ಒಂದು ಕಲೆಕ್ಷನ್ ಬ್ಲಾಗ್ ಮಾಡ್ತೀನಿ. ಮತ್ತೆ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿದೆ ಒಂದು ವ್ಲಾಗ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಇವಾಗ ಫೆಸ್ಟಿವಲ್ ಶಾಪಿಂಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಇನ್ನೊಂದು ಹೇಳೋದ್ ಮತ್ತೆ ಏನಂದ್ರೆ, ನಾನು ಶಾಪಿಂಗ್ ಮಾಡಿದ್ದೀನಿ, ಬಟ್ ಈಗಲ್ಲ, ಫೆಬ್ರವರಿಯಲ್ಲೇ ನಾನು ಒಂದ್ ಸ್ಯಾರಿ ತಗೊಂಡಿದ್ದೆ ಆನ್ಲೈನ್ ಅಲ್ಲಿ. ಸೊ ಅದನ್ನೇ ನಾನು ಹಬ್ಬಕ್ಕೆ ಹೊಸ ಸೀರೆ ಈಗ ಸ್ಟಿಚ್ ಮಾಡಿಸಿ ರೆಡಿ ಮಾಡ್ಸಿದೀನಿ. ಅದನ್ನ ನಾನು ಫೆಸ್ಟಿವಲ್ ಬ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಓವರ್ ಆಲ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಶಾಪಿಂಗ್ ಬ್ಲಾಗ್ ಇಷ್ಟ ಆಗತ್ತೆ ಅನ್ಕೊಂತೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.